ಸರ್ಕಾರದ ವಿರುದ್ಧ ಜೆಡಿಎಸ್ ಹೋರಾಟಕ್ಕಿಳಿದಿದೆ. ಫ್ರೀಡಂ ಪಾರ್ಕ್ನಲ್ಲಿ ಜೆಡಿಎಸ್ ಬೃಹತ್ ಪ್ರತಿಭಟನೆ ನಡೆಸ್ತಾ ಇದೆ. ಸಾಕಪ್ಪ ಸಾಕು ಕಾಂಗ್ರೆಸ್ ಸರ್ಕಾರ ಎಂಬ ಅಭಿಯಾನ ಶುರುವಾಗಿದೆ. ಬೆಲೆ ಏರಿಕೆ ಮಾಡುವ ಮೂಲಕ ರಾಜ್ಯದ ಜನತೆಗೆ ಅತ್ಯಂತ ಸಂಕಷ್ಟದ ದಿನಗಳನ್ನು ಎದುರು ನೋಡ್ತಕ್ಕಂಥದ್ದಕ್ಕೆ ಇವತ್ತು ಈ ಕಾಂಗ್ರೆಸ್ನ ಪಕ್ಷ ಏನು ಕಾರಣಕರ್ತರಾಗಿದ್ದಾರೆ. ಇವತ್ತು ಬರ್ತ್ ಸರ್ಟಿಫಿಕೇಟ್ ಇಂದ ಹಿಡಿದು ಡೆತ್ ಸರ್ಟಿಫಿಕೇಟ್ ವರೆಗೂ ಕೂಡ 900% ಇವತ್ತು ಹೆಚ್ಚಳ ಮಾಡಿರ್ತಕ್ಕಂಥದ್ದು. ಅಷ್ಟೇ ಅಲ್ಲ, ಇವತ್ತು ಇತ್ತೀಚೆಗಷ್ಟೇ ಬೆಂಗಳೂರು ನಗರದಲ್ಲಿ ಕಸ ಎತ್ತಲಿಕ್ಕೂ ಕೂಡ ಸ್ಕ್ವೇರ್ ಫೀಟ್ಗೆ ಇವತ್ತು ಹಣವನ್ನ ಫಿಕ್ಸ್ ಮಾಡಿರ್ತಕ್ಕಂಥದ್ದು. ಇನ್ನ ಮೆಟ್ರೋನಲ್ಲಿ ಓಡಾಡಿ ಅಂತ ಹೇಳ್ತೀರಿ, ಮೆಟ್ರೋ ಸವಾರರಿಗೆ 64% ಶುಲ್ಕ ಹೆಚ್ಚಳ ಮಾಡಿದ್ದೀರಿ. ನೀವು ಇಲ್ಲಿವರೆಗೂ ಬೆಲೆ ಏರಿಕೆ ಮಾಡಿಲ್ಲ. ಅದು ಒಂದನ್ನ ಹೊರತುಪಡಿಸಿ ನಿರಂತರವಾಗಿ ರಾಜ್ಯದ ಪ್ರತಿಯೊಬ್ಬ ಸಮುದಾಯ, ವರ್ಗ, ಧರ್ಮದ ಪ್ರತಿಯೊಬ್ಬ ಜನತೆಯ ಮೂಲ ಇವತ್ತು ನೀವು ಯಾವ ರೀತಿಯಾದಂತ ಬೆಲೆ ಏರಿಕೆ ಮಾಡಿದಿರಿ ಅಂತಕ್ಕಂಥದ್ದನ್ನ ಇವತ್ತು ಜನಸಾಮಾನ್ಯರು ಪ್ರತಿ ಗಲ್ಲಿ ಗಲ್ಲಿಯಲ್ಲಿ, ಹಳ್ಳಿ ಹಳ್ಳಿಯಲ್ಲಿ, ಇವತ್ತು ಬೀದಿಗಳಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಮಾಧ್ಯಮದಲ್ಲಿ ಮುನ್ನೆಲೆಗೆ ಬಂದಿರತಕ್ಕಂಥ ವಿಚಾರ, ಇದನ್ನು ನಾವು ಬಹಳ ಗಂಭೀರವಾಗಿ ಪರಿಗಣನೆಗೆ ತಗೊಳ್ಬೇಕಾಗ್ತದೆ. ಕಾರಣ, ಮಾಧ್ಯಮದಲ್ಲಿ 1-2 ದಿನಗಳ ಹಿಂದೆ ಒಂದು ಸುದ್ದಿ ಪ್ರಕಟಣೆಯಾಗಿತ್ತು. ರಾಜ್ಯದ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರು ಕರ್ನಾಟಕ ರಾಜ್ಯಕ್ಕೆ ಭ್ರಷ್ಟಾಚಾರದಲ್ಲಿ ಎಷ್ಟನೇ ಸ್ಥಾನ ಕೊಟ್ಟಿದ್ದಾರಣ್ಣ? ಯಾರು ಕೊಟ್ಟಿರೋದು? ಸ್ವಪಕ್ಷದ ಶಾಸಕರಲ್ಲ ಅವರು, ಆರ್ಥಿಕ ಸಲಹೆಗಾರರು. ಈ ರಾಜ್ಯದ ಮುಖ್ಯಮಂತ್ರಿಗೆ ಅವರೇ ಖುದ್ದು ಇವತ್ತು ಬಸವರಾಜ ರಾಯರೆಡ್ಡಿ ಅವ್ರು ನಿಜಕ್ಕೂ ನಾನು ಧನ್ಯವಾದ ಸಲ್ಲಿಸಬೇಕು. ವಾಸ್ತವಾಂಶ ಮಾತಾಡಿದಿರಿ ಬಸವರಾಜ ರಾಯರೆಡ್ಡಿ ಸಾಹೇಬ್ರೆ. ಆದ್ರೆ ನೀವು ಕಳೆದ ಸಾರ್ವತ್ರಿಕ ಚುನಾವಣೆಯಲ್ಲಿ ಕಾಂಗ್ರೆಸ್ನವರು ಒಂದು ಅಭಿಯಾನ ಮಾಡಿದ್ರು, ನಮ್ಮೆಲ್ರಿಗೂ ಜ್ಞಾಪಕ ಇದೆ ಅಲ್ವೇ? ಏನ್ ಅಭಿಯಾನ ಮಾಡಿದ್ರಿ? ಆ ಅಭಿಯಾನದಲ್ಲಿ ಏನ್ ತಿಳಿಸಿದ್ರಿ? PCM ಕ್ಯಾಂಪೇನ್ ಅಂತ ಮಾಡಿದ್ರಿ. 40% ಕಮಿಷನ್ ಹೊಡಿತಾ ಇದ್ದಾರೆ ಅಂದಿನ ಸರ್ಕಾರ ಅಂತಕ್ಕಂಥದ್ದನ್ನ ಘಂಟಾಘೋಷವಾಗಿ ಹೇಳಿದ್ರಿ. ನಮಗೊಂದು ಅವಕಾಶ ಕೊಡಿ, ಕಮಿಷನ್ ಅಂತಕ್ಕಂಥದ್ದನ್ನ, ಭ್ರಷ್ಟಾಚಾರ ಅಂತಕ್ಕಂಥದ್ದನ್ನ ಸಂಪೂರ್ಣವಾಗಿ ಈ ರಾಜ್ಯದಲ್ಲಿ ನಿರ್ಮೂಲನೆ ಮಾಡ್ತೇವೆ ಅಂತಕ್ಕಂಥದ್ದನ್ನ ಮಾತನ್ನ ಕೊಟ್ರಿ. ಆದ್ರೆ ಈಗ ಪರಿಸ್ಥಿತಿ ಏನಾಗಿದೆ? ಕಾಂಟ್ರಾಕ್ಟರ್ ಅಸೋಸಿಯೇಷನ್ ನ ಮುಖ್ಯಸ್ಥರುಗಳು ಕಳೆದ 2 ವರ್ಷದಿಂದ ಸತತವಾಗಿ ನಿರಂತರವಾಗಿ 33,000 ಕೋಟಿ ಇವತ್ತು ಅವ್ರಿಗೆ ಹಣ ಪಾವತಿ ಆಗಬೇಕಾಗಿರ್ತಕ್ಕಂಥದ್ದನ್ನ ವಿಳಂಬ ಮಾಡಿದ್ದೀರಿ. ಅಷ್ಟೇ ಅಲ್ಲ, ಇವತ್ತು ಕಾಂಟ್ರಾಕ್ಟರ್ ಅಸೋಸಿಯೇಷನ್ ನ ಮುಖ್ಯಸ್ಥರುಗಳು ಅತ್ಯಂತ ಬೇಸರದಿಂದ, ನೋವಿಂದ ಒಂದು ಮಾತನ್ನ ಹೇಳ್ತಾರೆ. ಸ್ವಪಕ್ಷದ ಸಚಿವರ ಕುಟುಂಬಸ್ಥರು ಇವತ್ತು ಕಮಿಷನ್ ಏಜೆಂಟ್ಗಳಾಗಿ ವರ್ತನೆ ಮಾಡ್ತಾ ಇದ್ದಾರೆ. ಎಲ್ಲಿಗೆ ಬಂದು ನಿಲ್ಲಿಸಿದ್ದೀರಿ ನಮ್ಮ ರಾಜ್ಯವನ್ನ? ಇತ್ತೀಚೆಗೆ ಸದನ ನಡೀತು. ಈ ರಾಜ್ಯದ ಮುಖ್ಯಮಂತ್ರಿಗಳು ಅತ್ಯಂತ ಅನುಭವಿಗಳು 16ನೇ ಬಜೆಟ್ ನ ಮಂಡನೆ ಮಾಡಿದ್ರು. 16ನೇ ಬಜೆಟ್ 4 ಲಕ್ಷ ಕೋಟಿಗೂ ಅಧಿಕ ದೊಡ್ಡ ಪ್ರಮಾಣದ ಬಜೆಟ್ ಅನ್ನ ಕೊಡ್ತಾ ಇದ್ದೇವೆ ಅಂತಕ್ಕಂಥದ್ದನ್ನ ಬೆಂತಟ್ಕೊಂಡ್ರು. ಆದ್ರೆ ಸ್ವಾತಂತ್ರ್ಯ ಬಂದು 78 ವರ್ಷ ಆಗ್ತಾ ಇದೆ. ಹತ್ತತ್ರ 75 ವರ್ಷದಲ್ಲಿ ನಮ್ಮ ರಾಜ್ಯದ ಸಂಪತ್ತಿನ ಸಾಲ 5 ಲಕ್ಷ ಕೋಟಿ ಇತ್ತು. ಎಷ್ಟು ಲಕ್ಷ ಕೋಟಿ? 5 ಲಕ್ಷ ಕೋಟಿ. 75 ವರ್ಷಕ್ಕೂ ಅಧಿಕ ಆಡಳಿತ ಮಾಡಿರ್ತಕ್ಕಂಥ ಸರ್ಕಾರಗಳು, ಪಕ್ಷಗಳು. ಆದ್ರೆ 2ನೇ ವರ್ಷದಲ್ಲಿ, ಮೊದಲನೇ ವರ್ಷ 1 ಲಕ್ಷ ಕೋಟಿಗೂ ಅಧಿಕ ಸಾಲ ಮಾಡಿದ್ದೀರಿ. 2ನೇ ವರ್ಷ ಮತ್ತೆ 1 ಲಕ್ಷಕ್ಕೂ ಅಧಿಕ ಕೋಟಿ ಸಾಲ ಮಾಡಿದ್ದೀರಿ. ಯಾತಕ್ಕೋಸ್ಕರ ಸಾಲ ಮಾಡಿದ್ರಿ? ಅಭಿವೃದ್ಧಿಗೋಸ್ಕರ ಮಾಡಿದ್ದೀರಾ?
ಇಲ್ಲಿರ್ತಕ್ಕಂಥ ನಮ್ಮ ಶಾಸಕರ ಮಿತ್ರರು ಸಾಕಷ್ಟು ಜನ ಇವತ್ತು ಯುವಕರು ಮೊದಲನೇ ಬಾರಿ ವಿಧಾನಸೌಧಕ್ಕೆ ಪ್ರವಾಸ ಮಾಡಿದ್ದಾರೆ. ನಮ್ಮ ಶಾಸಕರದು ನಾನು ಹೇಳಲಿಕ್ಕಿಲ್ಲ, ನಮ್ಮ ಮಿತ್ರ ಪಕ್ಷ ಶಾಸಕರದು ನಾನು ಮಾತಾಡೋದಿಲ್ಲ. ಆದ್ರೆ ನಿಮ್ಮ ಸ್ವಪಕ್ಷದ ಶಾಸಕರು, ನಿಮ್ಮ ಸಚಿವರುಗಳು ಹೇಳ್ತಾ ಇದ್ದಾರೆ, ಬೀದಿನಲ್ಲಿ ನಿಂತ್ಕೊಂಡು ಆಫ್ ದ ರೆಕಾರ್ಡ್ ಕ್ಯಾಮ್ರಾ ತೆಗೆದು ಅವರಿಗೆ ಪ್ರಶ್ನೆ ಕೇಳಿದ್ರೆ ನಮಗೆ ಜನ ಓಟ್ ಹಾಕಿ ಗೆಲ್ಸಿದ್ದಾರೆ. ಹಳ್ಳಿಗಳಿಗೆ ಹೋದ್ರೆ ಏನಪ್ಪ ಕೆಲಸ ಮಾಡ್ತಾ ಇದೆಯಾ, ರಸ್ತೆ ಮಾಡಿಸಿದ್ಯಾ, ಚರಂಡಿ ಮಾಡಿಸಿದ್ಯಾ, ಇಲ್ಲೇನಾದ್ರು ಲೈಟ್ ಹಾಕ್ಸಿದ್ಯಾ, ಶಾಲೆ ಅಭಿವೃದ್ಧಿ ಮಾಡ್ದ, ಆಸ್ಪತ್ರೆ ಅಭಿವೃದ್ಧಿ ಮಾಡ್ದ ಅಂತಕ್ಕಂಥ ಮೂಲಭೂತ ಸೌಕರ್ಯವೂ ಕೂಡ ಆಗ್ತಾ ಇಲ್ಲ ಅಂತಕ್ಕಂಥದನ್ನ ಶಾಸಕರ ಹತ್ರ ಹೇಳಿದ್ದಾರೆ. 2 ವರ್ಷದ ನಂತರ ಇತ್ತೀಚೆಗೆ 10 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ದಾರೆ ಒಬ್ಬೊಬ್ಬ ಶಾಸಕರಿಗೆ. ಹೌದಲ್ವಣ್ಣ? 10 ಕೋಟಿ ಅನುದಾನ. 10 ಕೋಟಿನಲ್ಲಿ ನೀವು ಏನು ಕೆಲಸ ಮಾಡಿಸಬಹುದು? ಅವ್ರು ಏನು ಉತ್ತರ ಕೊಡಬೇಕು ಅವ್ರ ಕ್ಷೇತ್ರದ ಜನತೆಗೆ? ಅದರಲ್ಲೂ ಇತ್ತೀಚೆಗೆ ಮೊದಲನೇ ಬಾರಿ ಶಾಸಕರಾಗಿ ಆಯ್ಕೆಯಾಗಿರ್ತಕ್ಕಂಥ ಸಂಖ್ಯೆ ಜಾಸ್ತಿ ಇದೆ ಇವತ್ತು ನಮ್ಮ ಜನತಾದಳ ಪಕ್ಷದಲ್ಲಿ. ಅವರೆಲ್ಲ ಮುಂದೆ ಚುನಾವಣೆಗೆ ಏನು ಮತ ಇಟ್ಕೊಂಡು ಹೋಗಿ ಮತ ಕೇಳ್ತಾರೆ. ಇಂಥ ಪರಿಸ್ಥಿತಿನ ಇವತ್ತು ಈ ರಾಜ್ಯದ ಪ್ರತಿಯೊಬ್ಬ ಪಕ್ಷದ ಶಾಸಕನಿಗೂ ತೋಡಿದ್ದೀರಿ. ಹೇಳಿದ್ರಿ ನೀವು ನಿಮ್ಮ ಪ್ರಣಾಳಿಕೆಯಲ್ಲಿ, ಕಳೆದ ಸಾರ್ವತ್ರಿಕ ಚುನಾವಣೆಯಲ್ಲಿ 5 ಗ್ಯಾರಂಟಿ ಕೊಡ್ತೀನಿ, 5 ಗ್ಯಾರಂಟಿ ಕೊಡ್ತೀನಿ ಎಂದ್ರಿ. ಹಿಮಾಚಲ್ ಪ್ರದೇಶನಲ್ಲಿ ನಿಮ್ಮದೇ ಪಕ್ಷದ ಮುಖ್ಯಮಂತ್ರಿ ಗ್ಯಾರಂಟಿ ಕೊಡ್ತೀನಿ ಅಂತ ಹೇಳಿ ಈಗಾಗಲೇ ಆರ್ಥಿಕ ಸುನಾಮಿ ಎದ್ದೋಗಿದೆ ಹಿಮಾಚಲ ಪ್ರದೇಶದಲ್ಲಿ. ಇನ್ನು ಮತ್ತೆ ಬಹಳ ದೂರ ಹೋಗೋದು ಬೇಡ, ನಮ್ಮ ಪಕ್ಕದ ರಾಜ್ಯವೇ ತೆಲಂಗಾಣದ ರಾಜ್ಯದ ಮುಖ್ಯಮಂತ್ರಿ ನಿಮ್ಮ ಕಾಂಗ್ರೆಸ್ ಪಾರ್ಟಿನೇ ಅಲ್ವೇ ಅಧಿಕಾರಕ್ಕಿರೋದು? ಹೌದಲ್ವೇ? ರೇವಂತ್ ರೆಡ್ಡಿ ಅವರು ಒಂದು ಕಾನ್ಕ್ಲೇವ್ ಇಂಟರ್ವ್ಯೂ ಹೇಳ್ತಾರೆ ಸಂದರ್ಶನದಲ್ಲಿ, ನಾನು ಏನೋ ಅನ್ಕೊಂಡು ಮಾತು ಕೊಟ್ಬಿಟ್ಟೆ ಗ್ಯಾರಂಟಿದು, ಆದ್ರೆ ಒಳಗಡೆ ಮುಖ್ಯಮಂತ್ರಿ ಆಗಿ ಹೋಗಿ ನೋಡಿ